ಟೈಟ್ಲು ಬ್ಯಾಡು, ಆದರೆ ಸಿನಿಮಾ ವೆರಿ ಗುಡ್. ಸೊ ಇವರು ತುಂಬ ಚೆನ್ನಾಗಿ ನಕುಲ್ ಗೌಡ ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟು ಇದೆ ಫೈಟ್ ಕ್ಲಾಸಲ್ಲಿ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಮರ್ತೋಗಿದ್ದೆ, ಬಟ್ ಜ್ಞಾಪಿಸಿದ್ರು. ಖುಷಿ ಆಯಿತು ಸಿನಿಮಾ ನೋಡಿ. ಪಿ ಸಿ ಶೇಖರ್ ಸರ್ ಅವರ ಸ್ಟ್ರೆಂತೇ ಒಂದು ಮೇಕಿಂಗ್ ಅಂತ ಹೇಳ್ಬೋದು. ಅದ್ಭುತವಾಗಿ ಮಾಡಿದ್ದಾರೆ. ಮೇಕಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ಸ್ಟೋರಿ ಟೆಲ್ಲಿಂಗು ಅಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಅದ್ಭುತವಾದ ಒಂದು ಪ್ರಯತ್ನ. ಎಲ್ಲ ಆರ್ಟಿಸ್ಟು ಅವರವರ ಏನು ಎಫರ್ಟ್ ಏನಿದೆ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹೊಸಬ್ರು ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಆಲ್ ಗುಡ್. ಹೆಸರು ಬ್ಯಾಡ್ ಆಗಿದೆ, ಬಟ್ ವೆರಿ ಗುಡ್ ಫಿಲಿಮ್. ಖುಷಿ ಆಗುತ್ತೆ, ಯಾಕಂದರೆ ಇಟ್ ಈಸ್ ಡೈರೆಕ್ಟರ್ಸ್ ಫಿಲಿಮ್. ಸಸ್ಪೆನ್ಸ್ ಆಗೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕೆ ಹೀರೋ ಈ ಥರ ಮಾಡ್ತಾ ಇದ್ದಾನೆ ಅನ್ನೋದು ಆಡಿಯನ್ಸ್ಗೆ ಹುಳ ಬಿಟ್ಟಿದ್ದಾನೆ. ನಮ್ಮಂಥವ್ರಿಗೆ ಗೊತ್ತಾಗತ್ತೆ, ಬಟ್ ಆಡಿಯನ್ಸು ಕೊನೆವರೆಗೂ ಸಸ್ಪೆನ್ಸ್ ಕ್ಯಾರಿ ಆಯಿತು. ಲವ್ ಸೀನ್ಸ್ ಆಗ್ಬೋದು, ಸಾಂಗ್ ಆಗ್ಬೋದು, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದೆ. ಒಳ್ಳೆಯ ಫ್ಯೂಚರ್ ಇದೆ. ಒಳ್ಳೆಯವರಾಗಿರೋದ್ರಿಂದ ಒಳ್ಳೆಯದಾಗಬೇಕಂತ ನನಗೆ ಆಸೆ ಪಡ್ತೀನಿ. ನನ್ನ ಮಗ ಮಾಡಿದನಂತೆಲ್ಲ, ಟೋಟಲ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಟೀಮ್ ಚೆನ್ನಾಗಿದೆ. ಬ್ಯಾಡ್ಗೆ ಬೆಸ್ಟ್ ಆಫ್ ಲಕ್. ನಮಸ್ತೆ. ಈಗ ತಾನೇ ಬ್ಯಾಡ್ ಸಿನಿಮಾ ನೋಡ್ಕೊಬಂದೆ. ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ನನ್ನ ಫೇವ್ರೇಟ್ ಆ್ಯಕ್ಟರ್ ನಕುಲ್ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಎವ್ರಿ ಫ್ರೇಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿ, ಹೋಮ್ವರ್ಕ್ ಮಾಡಿ ಪರ್ಫಾಮೆನ್ಸ್ ಮಾಡಿದ್ದಾರೆ. ಒಬ್ಬರನ್ನ ಡೈರೆಕ್ಟ್ರನ್ನ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ಅಲ್ಲಿ ಒಂದು ಲವರಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಬ್ಬರ ಹೆಂಡತಿ ಗಂಡನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಬ್ಬ ಕ್ರೈಮ್ ಥ್ರಿಲ್ಲರ್ ನಾಯಕನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ್ಯಕ್ಷನ್ ಹೀರೋಗೂ ಮಾಡಿದ್ದಾರೆ. ಎಷ್ಟು ಲೇಯರ್ ಇದೆ ಅಂತ ಅವ್ರ ಆ್ಯಕ್ಟಿಂಗಲ್ಲಿ, ಅದು ಅಷ್ಟು ಸುಲಭ ಅಲ್ಲ. ಏಕೋ ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ ಒಂದು ಲವರ್, ಒಂದು ಸೆಂಟಿಮೆಂಟ್ ಮಾಡಿಬಿಡ್ಬೋದು. ಬಟ್ ಪರಕಾಯ ಪ್ರವೇಶ ಮಾಡಿ ಪರಿಪೂರ್ಣವಾದ ನಟರಾದರೆ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ನಾವು ಹೇಳ್ತಾ ಇರ್ತೀನಿ, ಬೌಂಡ್ರಿ ಹಾಕ್ಕೋಬೇಡಿ. ನಿಮ್ಮ ಇರೋ ಟ್ಯಾಲೆಂಟ್ಗೆ ಮೊದಲ ಸಿನಿಮಾದಿಂದ ಪ್ರೀತಿಯ ರಾಯಭಾರಿಯಿಂದಲೇ ನಾನು ಅವ್ರನ್ನ ಸಿಕ್ಕಾಪಟ್ಟೆ ಹೇಳ್ತೀನಿ. ಒಳ್ಳೆ ನಟ ಇದ್ದಾರೆ, ಒಳ್ಳೆ ಫೈಟರ್ ಇದ್ದಾರೆ, ಒಳ್ಳೆ ಡ್ಯಾನ್ಸರ್ ಇದ್ದಾರೆ. ಇದನ್ನು ಮುಂದುವರಿಸಿ ಬೇರೆ ಸ್ಕೇಲ್ ಸಿನಿಮಾಗಳು ಮಾಡಿ ಅಂತ ಪ್ರೀತಿಯಿಂದ ಹೇಳ್ತಾ ಇರ್ತೀನಿ. ಇವತ್ತು ಬ್ಯಾಡ್ ಅಂತ ಒಂದು ಟೈಟಲ್ ಇರ್ಬೋದು. ವೆರಿ ಗುಡ್ ಮೂವಿ. ಹಿಡಿದು ಇಟ್ಕೊತು ನನ್ನ ಅಕ್ಕಪಕ್ಕ ಕೂತಿದ್ದಂಥ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಸೀಟಿನ ತುದಿಗೆ ಬಂದು ಕೂತಿದ್ರು ಕ್ಲೈಮ್ಯಾಕ್ಸಲ್ಲಿ. ಆ ಟ್ವಿಸ್ಟ್ಗಳಿದೆಯಲ್ಲ, ನಾವು ಏನೋ ಅನ್ಕೋಬೋದು, ಇವ್ರು ಕೊಂದ್ರೇನು, ಇಲ್ಲ ಇವ್ರು ಕೊಂದ್ರೇನು ಅಂತ. ಬಟ್ ಒಬ್ಬೊಬ್ರನ್ನೂ ಅವ್ರು ಕೊಲ್ತಾ ಬರಬೇಕಾದ್ರೂ ಒಂದೊಂದು ರೀಸನ್ಗಳು ಓಪನ್ ಆಗ್ತದೆ. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬ ಇಡೀ ಸಿನಿಮಾದಲ್ಲಿ ಟೆಕ್ನಿಕಲಾಗಿ ಇಷ್ಟ ಆಗಿದೆ ಅಂದರೆ, ನಾನು ಇವಾಗ ಬಂದ ತಕ್ಷಣ ಪೋಸ್ಟ್ ನೋಡಿದ್ದು ಯಾರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಮಾಡಿದ್ದು ಅಂತ. ಶೇಖರ್ ಅಂತ ನಾನು ನೋಡಿದ ಹೆಸರು. ಶಕ್ತಿ ಶೇಖರ್. ಫ್ಯಾಂಟಾಸ್ಟಿಕ್ ಸಿನಿಮಾಟೋಗ್ರಫಿ, ಎಕ್ಸ್ಟ್ರಾರ್ಡನರಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಫ್ಯಾನ್ ಆಗಿಬಿಟ್ಟೆ ನಾನು ಅವ್ರ ಸಿನಿಮಾಟೋಗ್ರಫಿಗೆ. ಇನ್ನು ಪಿ ಸಿ ಶೇಖರ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ನನ್ನ ಫೇವ್ರೇಟ್ ಡೈರೆಕ್ಟರ್. ಇಟ್ಸ್ ಅ ವಂಡರ್ಫುಲ್. ಅತ್ಯದ್ಭುತವಾದ ನಟರನ್ನ ದಂಡನೆ ಕಟ್ಕೊಂಡು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿದ್ದಾರೆ. ತುಂಬ ಲೇಟಾಗಿ ಅವರು ರಿಲೀಸ್ ಮಾಡ್ತಾರೋ ಸುಧಾ ಇಟ್ಸ್ ಬೆಸ್ಟ್ ಟೈಮಲ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ. ಈ ವಾರ ಒಂದು ಬೆಸ್ಟ್ ಸಿನಿಮಾ ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಬರ್ತಾಯಿದೆ. ಬ್ಯಾಡ್ ಸಿನಿಮಾ ನೋಡಿ, ಇದನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸುವಂಥ ಜವಾಬ್ದಾರಿ ನಿಮಗಿರುತ್ತೆ. ಇಂಥ ನನ್ನ ಸ್ನೇಹಿತ ಅಂತ ನಟರು ಪಿ ಸಿ ಶೇಖರ್ ಸರ್ಗೆ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಗೆಲ್ಲಬೇಕು. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬ್ಯಾಡ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ನನಗೆ ಪಿ ಸಿ ಶೇಖರ್ ಅವರು ಭಾಳ ಒಳ್ಳೆಯ ಸ್ನೇಹಿತರು. ಅವರ ರಾಗ ಸಿನಿಮಾ, ಅನೇಕ ಸಿನಿಮಾಗಳು ಪ್ರತಿಯೊಂದು ವಿಭಿನ್ನವಾದ ಜಾನರ್ನಲ್ಲಿ ಅವರ ಪ್ರತಿಭೆ ತೋರಿಸಿದ್ದಾರೆ. ಇವಾಗ ಬ್ಯಾಡ್ನಲ್ಲೂ ಭಾಳ ಒಳ್ಳೆ ರೈಟಿಂಗು, ಒಳ್ಳೆ ಸ್ಕ್ರೀನ್ ಪ್ಲೇ. ಅದನ್ನು ಅಕಿರಾ ಕುರೋಸಾವಾ ಅಂತ ಜಾಪನೀಸ್ ಡೈರೆಕ್ಟರ್ ಕೇಳಿದ್ವಿ. ಅವ್ರದ್ದು ರೋಷಮಾನ್ ಎಫೆಕ್ಟಲ್ಲಿ ಬೇರೆ ವ್ಯಾಂಟೇಜಸ್ನ ನೋಡೋದು, ಬೇರೆ ದೃಷ್ಟಿಕೋನದಲ್ಲಿ ನೋಡೋದು, ಪ್ರತಿಯೊಂದು ಪಾತ್ರಧಾರೆಯಿಂದ ಅವರು ಕಥೆಯನ್ನು ತೋರಿಸ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ರೈಟಿಂಗ್ ಮತ್ತು ಸಚಿನ್ ಡೈಲಾಗ್ಸು ಭಾಳ ಚೆನ್ನಾಗಿದೆ. ಮತ್ತು ನಮ್ಮ ಸ್ನೇಹಿತ ನಕುಲು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಂಥ ಒಳ್ಳೆ ಪ್ರತಿಭೆಗಳು ಬರಲಿ. ಪಿ ಸಿ ಶೇಖರ್ ಅಂತವರು ಒಳ್ಳೆ ನಿರ್ದೇಶಕರು, ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ. ಎಡಿಟಿಂಗು ಅವರೇ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು. ಎಡಿಟಿಂಗ್ ಭಾಳ ಕ್ರಿಸ್ಪ್ ಆಗಿದೆ. 1 ಗಂಟೆ 40 ನಿಮಿಷ ಅದು ಹೋಗೋದೇ ಗೊತ್ತಾಗಲ್ಲ. ಇಟ್ಸ್ ಇಂಟ್ರೆಸ್ಟಿಂಗ್ ಜಾನ್ರ, ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ, ವೆರಿ ಒಂಥರ ಗ್ರಿಪ್ಪಿಂಗ್ ಸಿನಿಮಾ. ನೋಡಿ ಆನಂದಿಸಿ, ಒಳ್ಳೆಯದಾಗಲಿ ತಡಿ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾ ನೋಡ್ತಾ ಅಂತಂದರೆ, ವಾವ್ ಅನ್ನೋ ಆಗಿತ್ತು. ಯಾಕಂದರೆ ಇದು ಒಂಥರ ಬೇರೆ ಥರದೇ ಜಾನರ್ ಅಂತ ನನಗನ್ನಿಸ್ತು. ಆ್ಯಸ್ ಎ ಜರ್ನಲಿಸ್ಟಾಗಿ ನಾನು ಈ ಸಿನಿಮಾನ ಅಬ್ಸರ್ವ್ ಮಾಡ್ತಾ ಹೋದೆ, ವಿಮರ್ಶೆ ಮಾಡ್ತಾ ಹೋದೆ. ಬಟ್ ಪ್ರತಿ ಕ್ಷಣ ಕೂಡ ಸಸ್ಪೆನ್ಸ್ ಇದೆ. ಸಿನಿಮಾ ಹೇಗೆ ಶುರುವಾಯಿತು, ಹೇಗೆ ಮುಗೀತು ಅಂತ ಗೊತ್ತಾಗೋದಿಲ್ಲ. ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನನಗನ್ನಿಸ್ತು. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ.
ಯಾರು ನಿಜವಾದಂಥ ಅಪರಾಧಿ, ಯಾರು ಇದನ್ನು ಮಾಡಿದವರು ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ. ಪ್ರತಿ ಕತೆಗೂ ಅವ್ರವ್ರದ್ದೇ ಆದಂಥ ಒಂದು ವರ್ಷನ್ ಇರುತ್ತೆ. ಅದೇ ಥರ ಡೈರೆಕ್ಟ್ರು ಇಲ್ಲಿ ಬೇರೆ ಬೇರೆಯವರ ವರ್ಷನನ್ನು ನಮಗೆ ಹೇಳ್ತಾನೆ ಇಡೀ ಕಥೆನ ಹೇಳ್ತಾ ಹೋಗ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮಗೆ ಖುಷಿ ಕೊಡುತ್ತೆ ವೀಕ್ಷಕರಿಗೆ ನೋಡಿದ್ರೆ. ಎಲ್ಲರೂ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೀಮ್ಗೆ ನಾನು ಗುಡ್ ಲಕ್ ಹೇಳ್ತಾ ಇದ್ದೀನಿ. ನಕುಲ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾನ್ವಿತಾ, ಅಪೂರ್ವ, ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಬ್ಯಾಡ್ ಸಿನಿಮಾದ ಪ್ರಿವ್ಯೂ. ಆ್ಯಕ್ಚುಲಿ ಗುಡ್ ಅಂತ ಇಟ್ಟಿರಬೇಕು ಟೈಟ್ಲು. ಒಂದು ಗುಡ್ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್ಲು, ಅದರಲ್ಲಿ ಒಂದು ಕಮರ್ಷಿಯಲ್ ಟೋನಲ್ಲಿ PC ಶೇಖರ್ ಅವ್ರ ಸ್ಟೈಲಲ್ಲಿ ತುಂಬ ಟೆಕ್ನಿಕಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆ್ಯಂಡ್ ಸಿನಿಮಾಟೋಗ್ರಾಫಿ ತುಂಬ ಚೆನ್ನಾಗಿದೆ. ಒಂದು ಬೇರೆ ಥರ ಒಂದು ನರೇಷನ್ ಇದೆ. ಒಂದೇ ವಿಷಯನ ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ನರೇಟ್ ಮಾಡಿರೋದು ಚೆನ್ನಾಗಿದೆ. ಈ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನಿಮ್ಮನ್ನ ಎಂಟರ್ಟೈನ್ ಖಂಡಿತ ಮಾಡುತ್ತೆ. ಆಲ್ ದ ಬೆಸ್ಟ್ ಟು ದ ಟೀಮ್. PC ಶೇಖರ್ ಅಂದರೆ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ. ಯಾಕಂದರೆ ಈಸ್ ಒನ್ ಆಫ್ ದಿ ಗುಡ್ ಡೈರೆಕ್ಟ್ರು, ಗುಡ್ ಟೆಕ್ನಿಷಿಯನ್. ಈ ಸಿನಿಮಾನ ಒಂಥರ ಡಿಫ್ರೆಂಟಾಗಿ ಮಾಡೋರೆ. ಎಲ್ಲ ಕಲಾವಿದರು ಹೊಸಬರು ಇಟ್ಕೊಂಡಿದ್ದಾರೆ. ಇದು ಟೆಕ್ನಿಕಲಿ ಈಸ್ ವೆರಿ ಗುಡ್ ಸಿನಿಮಾ. ಹೊಸಬರು ಇವತ್ತು ದಿನ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಮಾಡಿದ್ದಾರೆ. ಅದು ಇಷ್ಟಿಟ್ಟು ತೊಗೊಳ್ತಾ ಗೊತ್ತಿಲ್ಲ. ನಿರ್ದೇಶಕರಂತೂ ಅದ್ಭುತ ಕೆಲಸ ಮಾಡಿದರೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್ ಫಾರ್ ಸಿನಿಮಾ. ಮೊದಲನೇದಾಗಿ PC ಶೇಖರ್ ಅವರಿಗೆ ಆ್ಯಕ್ಚುಲಿ ಬಂದಿದ್ದು ಸಿನಿಮಾ ಅವ್ರಿಗೋಸ್ಕರ ಬಂದಿದ್ದ, ಜೊತೆಗೆ ಹೀರೋಗೋಸ್ಕರ ಬಂದಿದೆ. PC ಶೇಖರ್ ಅವರು ತುಂಬ ಲಿಮಿಟೆಡ್ ಆರ್ಟಿಸ್ಟ್ ಇಟ್ಕೊಂಡು ಒಂದು ಅದ್ಭುತವಾದ ಎಫರ್ಟ್ ಹಾಕಿ ಒಂದು ಒಳ್ಳೆ ಥ್ರಿಲ್ಲರ್ ಮಾಡೋ ಪ್ರಯತ್ನ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಇಷ್ಟಪಡ್ತೀನಿ. ನನ್ನ ಹೆಸರು ಅಂಬಾಲಿ ಭಾರತಿ. ಸಿನಿಮಾ ನೋಡಿ ಬಂದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎವ್ರಿಬಡಿ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಕಾನ್ಸೆಪ್ಟ್ ಏನು ಅಂತಂದರೆ ಹೇಳೋದು ಬೇಡ, ಬಟ್ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಲಾಸ್ಟಿಗೆ ತುಂಬ ಕ್ಲೈಮ್ಯಾಕ್ಸಲ್ಲಿ ತುಂಬ ಮಜಾ ಇರುತ್ತೆ. ನೋಡಿದರೆ ಎಲ್ರಿಗೂ ಖುಷಿ ಆಗುತ್ತೆ. ಇಂಥ ಒಂದು ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಫೀಲಿಂಗ್ ನನಗಂತೂ. ದೊಡ್ಡ ಪರದೆಯಲ್ಲಿ ನೋಡ್ತಾ ಇರೋದು ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಬೇಕಿದ್ದು ನನ್ನ ಹೆಂಡತಿ ಹೇಳ್ತಾಳೆ ಅವಳಿಗೇನು ಅನಿಸ್ತು ಅಂತ. ಫಿಲ್ಮ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಚೆನ್ನಾಗಿ ಬಂದಿದೆ. ಥ್ರಿಲ್ಲಿಂಗ್ ಆಗಿದೆ, ಸಸ್ಪೆನ್ಸ್ ಇದೆ ಮೂವಿಯಲ್ಲಿ. ಆ್ಯಂಡ್ ಎಲ್ಲರೂ ಅವ್ರವ್ರ ಪಾರ್ಟ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಈ ಪಿಕ್ಚರಲ್ಲಿ. ಆ್ಯಂಡ್ ನನ್ನ ಗಂಡನ ಈ ಫಸ್ಟ್ ಫಿಲ್ಮಲ್ಲಿ ವಿಲನ್ ಆಗಿ ನೋಡೋಕ್ಕೆ ನನಗೆ ತುಂಬ ಖುಷಿ ಆಯಿತು. ಸೊ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಟೀಮ್ ಬ್ಯಾಡ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅರ್ಜುನ್ ಸರ್ ಆ್ಯಂಡ್ ಜಿ ಕನ್ನಡ. ಆ್ಯಂಡ್ PC ಶೇಖರ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹೆಸರು ರೇಖಾ. ಇದು ನನ್ನ ಮಗಳು ಸಾಹಿತ್ಯ ಅಂತ. ನಮಸ್ಕಾರ. ನಾವಿಬ್ಬರು ಇವತ್ತು ಬ್ಯಾಡ್ ಅನ್ನೋ ಸಿನಿಮಾನ ನೋಡಿದ್ವಿ. ಆ್ಯಂಡ್ PC ಶೇಖರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಕತೆ, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಎಲ್ಲದೂ ತುಂಬ ನೀಟಾಗಿ ಬಂದಿದೆ. ಆಮೇಲೆ ಫೋಟೋಗ್ರಫಿ ಅಂತೂ ಐ ಲೈಕ್ ವೆರಿ ಮಚ್. ತುಂಬಾ ಖುಷಿ ಆಯಿತು ಆ ಫೋಟೋಗ್ರಫಿ ನೋಡಿ. ಪ್ರತಿಯೊಂದು ಫ್ರೇಮ್ ಕೂಡ ಒಳ್ಳೆ ಪಿಕ್ಚರ್ ಇದ್ದಾಗಿತ್ತು. ಅಂದರೆ ಒಂದು ಪ್ರಿಂಟೆಡ್ ಪಿಕ್ಚರ್ ಇದ್ದಾಗಿತ್ತು. ಸೊ ಅದೊಂದು ತುಂಬ ಖುಷಿ ಕೊಡ್ತು ನನಗೆ. ಆಮೇಲೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಅಫ್ಕೋರ್ಸ್ ಲಾಸ್ಟ್ವರೆಗೂ ನಮಗೆ ಸ್ಟೋರಿ ಕ್ಲೈಮ್ಯಾಕ್ಸ್ ಇಲ್ಲಿವರೆಗೂ ಈ ಥರ ಬರ್ಬೋದು ಅಂತಲೇ ನಾವು ಊಹೆ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ಆ ಸಸ್ಪೆನ್ಸ್ನ ತೊಗೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಆ ಒಂದು ಫೋಟೋಗ್ರಫಿ ಇದನ್ನು ನೋಡೋದಕ್ಕೆ, ಚಂದ ನೋಡೋದಕ್ಕೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು ದೊಡ್ಡ ಸ್ಕ್ರೀನಲ್ಲಿ. ಮೂವಿ ತುಂಬ ಚೆನ್ನಾಗಿತ್ತು. ಅಮ್ಮ ಹೇಳ್ದಾಗೆ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ವಾಸ್ ವೆರಿ ನೈಸ್. ಸ್ಟೋರಿ ಕ್ಲೈಮ್ಯಾಕ್ಸ್ವರೆಗೂ ನಮಗೆ ಏನಾಗ್ಬೋದು ಅಂತ ಕುತೂಹಲ ಬರ್ತಾನೆ ಇತ್ತು. ಸೊ ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದ ಮೇನ್ ಲೀಡ್ ಹ್ಯಾಸ್ ಡನ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು ಮೂವಿ. ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಚಿತ್ರನ ಥಿಯೇಟರಿಗೆ ಬಂದು ನೋಡಬೇಕು. OTT ಕಾಯೋ ಬದಲು ಥಿಯೇಟ್ರಿಗೆ ಬಂದು ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಫ್ಯಾಮಿಲಿ ಅಂತ ನಾನು ಕೇಳ್ಕೊತೀನಿ. ಸೊ ಆಲ್ ದ ಬೆಸ್ಟ್ ಬ್ಯಾಡ್. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರಿಗೂ ನಮಸ್ಕಾರ. ಹಾಯ್. ನಂದು ಆ್ಯಕ್ಚುಲಿ ಇವ್ರು 3 ಜನ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದು ನನ್ನ ಫಸ್ಟ್ ವಾಚ್ ಬ್ಯಾಡ್ದು. ಶೇಖರ್ ಸರ್ ಆಲ್ರೆಡಿ ಅವರು ಒಬ್ಬ ಒಳ್ಳೆ ನಿರ್ದೇಶಕರು ಅಂತ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಪ್ರೂವ್ ಮಾಡ್ಕೊಂಡಿರೋ ಅಂಥವ್ರು.
ಪ್ರೀತಿಯ ರಾಯಬಾರಿನಲ್ಲಿ ನೀವೆಲ್ಲರೂ ನಕುಲ್ನ ನೋಡಿ ಇಷ್ಟಪಟ್ಟು ಮತ್ತು 2ನೇ ಸಿನಿಮಾಗೆ ಅವರು ಸಕ್ಸಸ್ಫುಲಿ ಕಾಲಿಟ್ಟಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಡ್ಯೂಸಿಂಗ್. ತುಂಬ ಖುಷಿಯಾಗಿ ಈ ಸಿನಿಮಾನಲ್ಲಿ ನಾನೊಂದು ಪ್ರಮುಖ ಪಾತ್ರನ ನಿರ್ವಹಿಸಿ. ಥ್ರಿಲ್ಲರ್ ಜಾನರ್ನ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಕಡಿಮೆ. ಆ್ಯಂಡ್ ಈ ಟೈಮಲ್ಲಿ ಎಸ್ಪೆಷಲಿ ವೆನ್ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕೊರತೆ ಇರೋ ಒಂದು ಸನ್ನಿವೇಶದಲ್ಲಿ ಥ್ರಿಲ್ಲರ್ ಸಿನಿಮಾಗಳನ್ನ ಎಂಜಾಯ್ ಮಾಡ್ತಾರೆ ಜನ ಥಿಯೇಟರಲ್ಲಿ ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ಐ ಆಮ್ ಹೋಪ್ಫುಲ್. ಸರ್ ಈ ಜಾನರ್ನಲ್ಲಿ ಆ್ಯಕ್ಚುಲಿ ಯಾವುದೂ ಸಿನಿಮಾ ಮಾಡಿಲ್ಲ ಆ್ಯಂಡ್ ದಿಸ್ ಇಸ್ ಇಸ್ ಫಸ್ಟ್ ಥ್ರಿಲ್ಲರ್ ಆ್ಯಂಡ್ ಫಾಸ್ಟ್ ಆಗಿದೆ ಸಿನಿಮಾ, ಚೆನ್ನಾಗಿ ಬಂದಿದೆ. ಥಿಯೇಟರಲ್ಲೆಲ್ಲ ಎಂಜಾಯ್ ಮಾಡ್ತಿರೋ ಸಿನಿಮಾನ ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ, ಥಿಯೇಟರ್ಸಿಗೆ ಬನ್ನಿ. ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾನ ನೋಡಿ. ಎಲ್ರಿಗೂ ನಮಸ್ಕಾರ. ಸೊ ಈಗಲೇ ನಮ್ಮ ಫಸ್ಟ್ ಶೋ ಪ್ರೀಮಿಯರ್ ಶೋ ಮುಗಿದು ಬಂದಿದ್ದೀವಿ. ವೆರಿ ಹ್ಯಾಪಿ ವಿತ್ ದ ರಿಪೋರ್ಟ್ಸ್. ಎಲ್ಲರೂ ಹೇಳ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಏನೇ ಮಾಡಿದ್ರು ಅವ್ರು ಸಿನಿಮಾ ಮಾಡಿ ಮುಗಿಸಿ ಜನ ಹೇಳೋದೇ ತುಂಬ ಇಂಪಾರ್ಟೆಂಟು. ಸೊ ಎಲ್ಲ ಪಾಸಿಟಿವ್ ರಿಪೋರ್ಟ್ ಇದೆ. ನನ್ನ ಒಂದು ಕೈಂಡ್ ರಿಕ್ವೆಸ್ಟು ಆಡಿಯನ್ಸ್ ಅಂತ ಹೇಳಿದ್ರೆ, ಈ 4 days ಹಾಲಿಡೇ ಇದೆ ಉಗಾದಿ ಟೈಮಲ್ಲಿ. ಸೊ ಪರಭಾಷೆಯ ಸಿನಿಮಾಗಳ ಸ್ವಲ್ಪ ಆಕ್ರಮಣ ಇದೆ. ಸೊ ನಮ್ಮ ಕನ್ನಡ ಸಿನಿಮಾನ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನಾವು ಕನ್ನಡ ಸಿನಿಮಾದಲ್ಲಿ ಬೇರೆ ಭಾಷೆಗೂ ಕಮ್ಮಿ ಇಲ್ಲದೆ ಇರೋ ಥರ ಕ್ವಾಲಿಟಿಯಲ್ಲಿ ಎಲ್ಲನೂ ವರ್ಕ್ ಮಾಡಿ ಕೊಟ್ಟಿದ್ದೀವಿ. ಸೊ ಈಗ ನೆಕ್ಸ್ಟು ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಡೆಫಿನೆಟಾಗಿ ನಮ್ಮ ಸಿನಿಮಾನ ನಾವು ಹಿಟ್ ಮಾಡಿಸ್ಬೋದು, ಬೇರೆ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸ್ಬೋದು. ಸೊ ಅದನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. 4 days ಹಾಲಿಡೇ ಇದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಮಾರ್ಚ್ 28 ಅಂದರೆ ನಾಳೆ ಶುಕ್ರವಾರ ನನ್ನ 2ನೇ ಸಿನಿಮಾ ಬ್ಯಾಡ್ ಸಿನಿಮಾ. ಬ್ಯಾಡ್ ಆಗಿದ್ದರೂ ತುಂಬ ಗುಡ್ಡಾಗಿ ಬರ್ತಾಯಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಟೀಮ್ಗೆ ಇರಬೇಕು ಅಂತ ಕೇಳ್ಕೊತೀನಿ. ಬ್ಯಾಡ್ ಆದ ತಕ್ಷಣ ಎಲ್ರಿಗೂ ತುಂಬ ನೆಗೆಟಿವ್ ಅನಿಸುತ್ತೆ. ಪಕ್ಕಾ ನೆಗೆಟಿವ್ ಕ್ಯಾರೆಕ್ಟರ್ ಇದು, ಹೀರೋ ಶೇಡಲ್ಲಿರೋಂಥ ನೆಗೆಟಿವ್ ಕ್ಯಾರೆಕ್ಟರ್. ನಿಮಗೆ ನನ್ನ ಪ್ರೀತಿಯ ರಾಯಭಾರಿ ಬಿಫೋರ್ ಸಿನಿಮಾ ಏನಿದೆ ಅದರದ ಶೇಡ್ ಇಲ್ದಿರೋಂಥ ಒಂದು ಕ್ಯಾರೆಕ್ಟರ್ನ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ PC ಶೇಖರ್ ಅವರು ನಮ್ಮ ಡೈರೆಕ್ಟರ್ ಅದ್ಭುತವಾದ ಒಂದು ಸ್ಕ್ರಿಪ್ಟ್ನ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮೆಲ್ಲಿರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಡೈರೆಕ್ಟರ್ ಆದ PC ಶೇಖರು ನಮ್ಮ ಲಾಕ್ಡೌನ್ ಟೈಮಲ್ಲಿ ಬಂದು ನನಗೆ ಒಂದು ಕತೆ ಹೇಳಿದ್ರು. ಸರ್ ಇದು ನೋಡಿ ಸರ್, ಒಂದು ಫಿಲಮ್ ಮಾಡಿದ್ದೀರಾ, ಪ್ರೀತಿಯ ರಾಯಭಾರಿ ಫಸ್ಟ್ ಫಿಲಮ್ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಇದಾಯಿತು. ಅದರಿಂದ ಹೇಳಿದ್ರು ಸರ್ ನಮಗೆ ನೋಡಿ ಸರ್ ಈ ಸ್ಟೋರಿ ಅಂತ. ಸ್ಟೋರಿ ಕೇಳಿದೆ. ಆ ಸ್ಟೋರಿ ಕೇಳಿದ್ದಕ್ಕೆ ಇವಾಗ ಫಿಲಮ್ ನೋಡಿದ್ದಕ್ಕೆ 10% 90% 100% ನನಗೆ ಓಕೆ ಆಗಿದೆ. ಇದೇ ಥರ ಅವರು ಇಂಥ ಫಿಲಮ್ ತೆಗೆದು ಇನ್ನು ಮುಂದೆ ನಮ್ಮ ಕನ್ನಡದಲ್ಲಿ 11-12 ಫಿಲಮ್ ಮಾಡಿದ್ದಾರೆ. ಇನ್ನು ಇಂಥವ್ರಿಗೆಲ್ಲ ಎಲ್ಲ ಜನಗಳು ಇವರಿಗೆ ಸಹಕಾರ ಮಾಡಿ ಇವ್ರ ಕೈ ಹಿಡಿದು ಮೇಲೆ ಕೆತ್ತಬೇಕು ಅಂತ ಇಂಥ ಟೈಮಲ್ಲಿ ನಾನು ಕೇಳ್ಕೊಳ್ತೀನಿ.